कैसे हैं आप? ठीक है। तो आज मैं 10वीं कक्षा में 13 पाठ है ना महिला की सहसवाद, इस पाठ को मैं पढ़ा सकती हूँ। बच्चों ध्यान से सुनिए, सबके पास किताब है ना? देखिए पाठ का आशय में क्या दिया गया है। इस लेख द्वारा छात्र यह जानकारी प्राप्त कर सकते हैं कि महिलाएं भी साहस प्रदर्शन में पुरुषों के कुछ कम नहीं हैं। बचेंद्र पाल इस विचार का ये निदर्शन है कि ऐसी महिलाओं से प्रेरणा पाकर छात्र साहसी भाव अपना सकते हैं। ಈ ಒಂದು ಪಾಠದಲ್ಲಿ ಏನಿದ್ರಪ್ಪ ಮಕ್ಕಳು ಏನನ್ನ ಕಲಿಬೇಕು? जानकारी प्राप्त कर सकते हैं कि महिलाएं भी साहस प्रदर्शन में पुरुषों के कम नहीं है। ಈ ಒಂದು ಪಾಠದಲ್ಲಿ ಮಹಿಳೆಯರು ಕೂಡ ಯಾವ ವಿಷಯದಲ್ಲೂ ಕೂಡ ಕಡಿಮೆ ಇಲ್ಲ, ಎಲ್ಲ ವಿಷಯದಲ್ಲೂ ಕೂಡ ಪುರುಷರ ಜೊತೆಯಾಗಿ ಅವರು ಕೂಡ ಮಹಿಳೆಯರು ಕೂಡ ಏನು ಮಾಡ್ತಾ ಇದ್ದಾರೆ, ಕೆಲಸವನ್ನ ಮಾಡ್ತಾ ಇದ್ದಾರೆ। कुछ कम नहीं है। बचेंद्र पाल ये विचार का निदर्शन है कि ऐसी महिलाओं में ಈ ಒಂದು ಪಾಠದಲ್ಲಿ ಬಚೇಂದ್ರಿಯವರ ನಿದರ್ಶನ ಮತ್ತು ಮಹಿಳೆಯರ ಬಗ್ಗೆ ಬಚೇಂದ್ರಿಯವರು ಎಲ್ಲಿ ಹುಟ್ಟಿದ್ರು, ಯಾವ परिवारದಲ್ಲಿ ಹುಟ್ಟಿದ್ರು और उसके बाद बच्चों में प्रेरणा पाकर ಮಕ್ಕಳಲ್ಲೂ ಕೂಡ ಪ್ರೇರಣೆಯನ್ನು ನೀಡಲಿ ಮತ್ತು ಅವರಲ್ಲೂ ಕೂಡ ಸಾಹಸಿ ಮನೋಭಾವನೆಯನ್ನು ಬರಲಿ ಅಂತ ಹೇಳಿಬಿಟ್ಟು ಈ ಒಂದು ಪಾಠದಲ್ಲಿ ಬಚೇಂದ್ರಿಯವರು ಯಾವ ರೀತಿ ಪರ್ವತ ಶಿಖರವನ್ನು ಏರಿದರು, ಯಾವ್ಯಾರ ಸಹಾಯದಿಂದ ಅವರು ಜೀವನದಲ್ಲಿ ಮುಂದೆ ಬಂದರು ಅನ್ನೋದನ್ನು ಈ ಒಂದು ಪಾಠದಲ್ಲಿ ಪ್ರಸ್ತಾಪವನ್ನು ಮಾಡಿದ್ದಾರೆ। ಮಕ್ಕಳ ನೋಡಿ, ಬಚೇಂದ್ರಿಯವರು ಒಂದು ಸಾಧಾರಣ ಪರಿವಾರದಲ್ಲಿ ಜನಿಸಿದರು। ಅವರ ಜನನ 1954 ಮೇ 24 ಅವರ ಊರು ನಾಗ್ಪುರಿ, ಜಿಲ್ಲಾ ಉತ್ತರಕಾಶಿ, ರಾಜ್ಯ ಉತ್ತರಾಖಂಡದಲ್ಲಿ ಜನಿಸಿದಂತಹ ಬಚೇಂದ್ರಿ ಪಾಲ್ ಅವರು, ಇವರ ತಂದೆ ಹೆಸರು ಕಿಶನ್ ಪಾಲ ಸಿಂಹ, ತಾಯಿಯಾರು ಹಂಸದೇಹಿ ನೇಗಿ। ಒಬ್ಬ ಸಾಧಾರಣ ಪರಿವಾರದಲ್ಲಿ ಜನಿಸಿದಂತಹ ಬಚೇಂದ್ರಿಯವರು ಜೀವನದಲ್ಲಿ ದೃಢ ನಿಶ್ಚಯವನ್ನು ಮಾಡ್ತಾರೆ, ಸಾಹಸಿ ಗುಣಗಳನ್ನು ಅವರು ಅಳವಡಿಸ್ಕೊಂಡಿರ್ತಾರೆ। ಮಕ್ಕಳ ಅದೇ ರೀತಿಯಾಗಿ ನಿಮ್ಮ ಜೀವನದಲ್ಲೂ ಕೂಡ ಎಲ್ಲ ಗುಣಗಳನ್ನು ನೀವು ಅಳವಡಿಸ್ಕೋಬೇಕು। ನೋಡಿ, पहली महिला एवरेस्ट विजेता बचेंद्री पाल को एवरेस्ट की चोटी पर चढ़ने वाली पहली भारतीय महिला होने का गौरव प्राप्त है। ಈ ಒಂದು ಪಾಠದಲ್ಲಿ ಮೊದಲನೇ ಬಾರಿಗೆ ಮಹಿಳಾ का मतलब ಯಾರು? बचेंद्री पाल रವರು एवरेस्ट की छोटी का मतलब अभी यहाँ पर शब्दार्थ हम शाम पर लिखेंगे। देखो बच्चों, छोटी शिखर, जब हौसला दौड़ना, उस समय झंडा पताका या ध्वज, तंबू शामियाना, आरोहण चढ़ना, कर्मठता काम करने की शक्ति का भाव है। इसी तरह हम शॉर्टकट पर भी लिखे हैं बच्चों। देखो, और पहली महिला एवरेस्ट विजेत बचेंद्री पाल एवरेस्ट की छोटी का मतलब क्या है? ಶಿಖರವನ್ನು ಏರಿದಂತಹ ಮೊಟ್ಟ ಮೊದಲನೆಯ ಭಾರತೀಯ ಮಹಿಳೆ ಯಾರು? ಬಚೇಂದ್ರಿ ಪಾಲರವರು। भारतीय महिला होने का गौरव प्राप्त है। बचेंद्री का जन्म है, ನಾವು ಆಗಲೇ 1954 ಮೇ 24ರಂದು ಜನಿಸಿದಂತಹ ಬಚೇಂದ್ರಿಯವರು, उनका जन्म एक साधारण परिवार में हुआ था। ಒಂದು ಸಾಧಾರಣ ಪರಿವಾರದಲ್ಲಿ ಜನಿಸಿದಂತಹ ಬಚೇಂದ್ರಿಯವರು, उनका पिता का नाम है किशन पाल सिंह था और माँ का नाम है हंसदेही नेगी। की 5 संतानों में ಕಿಶನ್ ಪಾಲ ಸಿಂಹ ಮತ್ತು ಹಂಸದೇಹಿ ನೇಗಿಯವರಿಗೆ 5 ಜನ ಮಕ್ಕಳಲ್ಲಿ ಬಚೇಂದ್ರಿಯವರು ಕೂಡ 3ನೇಯ ಮಗಳಾಗಿದ್ದಳು। माँ हंसदेही नेगी की 5 संतानों में बचेंद्री भी तीसरे संतान थी। बचेंद्री की बड़े भाई को पहाड़ पर जाना अच्छा लगता था। ಅಂದರೆ ಬಚೇಂದ್ರಿಯವರ ದೊಡ್ಡ ಅಣ್ಣ ಇದ್ದಂತಹ ಅವರು ಕೂಡ ಏನು ಮಾಡ್ತಾ ಇದ್ರು, ಪಹಾಡೋ ಪರ್
ಚढ़ना अच्छा लगता था. ಅವನು ಕೂಡ ಏನು ಮಾಡ್ತಾ ಇದ್ದ, ಪರ್ವತಗಳನ್ನು ಏರ್ತಾ ಇದ್ದ. ಅದೇ ರೀತಿಯಾಗಿ ನಾನು ಕೂಡ ನಮ್ಮ ಅಣ್ಣನ ಹಾಗೆ ನಾನು ಕೂಡ ಪರ್ವತವನ್ನು ಏರಬೇಕು ಅಂತ ಹೇಳಿಬಿಟ್ಟು ಬಿಚೇಂದ್ರಿಯವಳು ನಿಶ್ಚಯವನ್ನು ಮಾಡ್ತಾಳೆ ಮಕ್ಕಳ. पहाड़ों पर चढ़ना अच्छा लगता था. बाई को देखकर उन्होंने निश्चय कर लिया था. ಅಣ್ಣನನ್ನು ನೋಡಿಬಿಟ್ಟು ಈಕೆ ಏನು ಮಾಡ್ತಾಳೆ, ಬಿಚೇಂದ್ರಿಯನ್ನು ಕೂಡ ಇವಳು ನಿರ್ಣಯವನ್ನು ಮಾಡ್ಕೊತಾಳೆ. और वे भी वही करेगी जो उनका भाई करते हैं कि वे किसी से पीछे नहीं रहेगी. ನಾನು ಕೂಡ ನಮ್ಮ ಅಣ್ಣನ ಹಾಗೆ ನಾನು ಕೂಡ ಪರ್ವತವನ್ನು ಏರಬೇಕು, ಯಾವ ವಿಷಯದಲ್ಲೂ ಕೂಡ ನಾನು ಕಡಿಮೆ ಇಲ್ಲ ಅಂತ ಹೇಳಿಬಿಟ್ಟು ಅವಳು ನಿಶ್ಚಯವನ್ನು ಮಾಡ್ಕೊತಾಳೆ. ಬಾಯಿ को देखकर ही वे किसी भी पीछे नहीं रहेगी. ಅಣ್ಣನನ್ನು ನೋಡಿಬಿಟ್ಟು ಅವಳು ಏನು ಮಾಡ್ತಾಳೆ, ನಾನು ಕೂಡ ಜೀವನದಲ್ಲಿ ಮುಂದೆ ಬರಬೇಕು, ಹಿಂದೆ ಉಳಿಬಾರ್ದು ಅಂತ ಹೇಳಿಬಿಟ್ಟು ಅಂದ್ಕೊಂಡಿರ್ತಾಳೆ. उनसे बेहतर करके दिखाऊंगी. इसी जज्बे से उन्होंने पर्वतारोहण का प्रशिक्षण लेना शुरू किया था. ತನ್ನ ಅಣ್ಣನನ್ನು ನೋಡಿಬಿಟ್ಟು ಅವಳು ಕೂಡ ಏನು ಮಾಡ್ತಾಳೆ, ಬೆಹತರ್ ಬೆಹತರ್ ಕ ಮತ್ಲಬ್ ನಾನು ಜೀವನದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು, ಮಾಡಿ ನಾನು ತೋರಿಸ್ಬೇಕು ಅಂತ ಹೇಳಿಬಿಟ್ಟು ಅವಳು ಅನ್ಕೊತಾಳೆ. ಇಸಿ ಜಬ್ಬೆ ಸೆ ಉನ್ಹೋನೆ, ಜಬ್ಬೆ ಕಾ ಮತ್ಲಬ್ ಪ್ಯಾಷನ್ ಅಂತಾರೆ ನೋಡ್ರಿ. और जब्बे से उन्होंने पर्वतारोहण का प्रशिक्षण लेना शुरू किया था. ನಾನು ಏನು ಮಾಡಬೇಕು, ಪರ್ವತವನ್ನು ಏರಬೇಕು ಅನ್ನೋದ ಪರ್ವತವನ್ನು ಏರುವ ತರಬೇತಿಯನ್ನು ಪಡ್ಕೋಬೇಕು ಅಂತ ಹೇಳಿಬಿಟ್ಟು ಬಿಚೇಂದ್ರಿಯವರು ಆ ಕೆಲಸವನ್ನು ಪ್ರಾರಂಭವನ್ನು ಮಾಡ್ತಾರೆ ಮಕ್ಕಳ. उसमें देखो पहला स्टांज में क्या आता है, एक अंक का प्रश्न आता है. और बिचेंद्री का माता पिता कौन है, और उसके बड़े भाई को देखकर बिचेंद्री ने क्या निश्चय किया था. और उसके बाद देखो बिचेंद्री को बचपन में रोज 5 किलोमीटर पैदल चलाकर स्कूल जाना पड़ता था. बिचेंद्रियವರು ಬಚಪನ್ का मतलब ಬಾಲ್ಯದಲ್ಲಿ ರೋಜ್ ಪ್ರತಿದಿನ ಏನು ಮಾಡ್ತಾ ಇದ್ರು, ಅವರು 5 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಶಾಲೆಗೆ ಹೋಗಬೇಕಾಗಿತ್ತು. ರೋಜ್ 5 किलोमीटर पैदल चलाकर ಕಾಲ್ನಡಿಗೆಯಲ್ಲಿ ಸ್ಕೂಲ್ ಜಾನಾ ಪಡ್ತಾ ಥಾ. 5 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಇವರು ಶಾಲೆಗೆ ಹೋಗಬೇಕಾಗಿತ್ತು. ಈಗಿನ ಪರಿಸ್ಥಿತಿಯಲ್ಲಿ ಮಕ್ಕಳಿಗೆಲ್ಲ ಬಹಳ ವಿವಿಧ ರೀತಿಯ ಸೌಲಭ್ಯಗಳಿದೆ. ಬಸ್ಸಿನ ವ್ಯವಸ್ಥೆ ಆಗಿರ್ಬೋದು, ಬೈಸಿಕಲ್ ವಿತರಣೆ ಸರ್ಕಾರದವರೇ ಮಾಡ್ತಾ ಇದ್ದಾರೆ, ಮಕ್ಕಳಿಗೆ ಅನುಕೂಲವನ್ನು ಮಾಡಿಕೊಡ್ತಾ ಇದ್ದಾರೆ. और स्कूल जाना पड़ता था. बाद में पर्वतारोहण प्रशिक्षण को दौड़ना उनका कठोर परिश्रम बहुत काम आया था. ನಾನು ಕೂಡ ಪರ್ವತವನ್ನು ಏರುವಂತಹ ತರಬೇತಿಯನ್ನು ಪಡ್ಕೋಬೇಕು ಅಂತ ಹೇಳಿಬಿಟ್ಟು ಬಹಳ ಪರಿಶ್ರಮದಿಂದ ಬಚೇಂದ್ರಿಯವರು ಕೆಲಸ ಮಾಡೋದರಲ್ಲಿ ತೊಡಗಿರ್ತಾರೆ. और उन्होंने सिलाई का काम सीख लिया था. ಪುರಾತನ ಕಾಲದಲ್ಲಿ ಏನಿತ್ತು, ತುಂಬ ಬಡತನ ಇತ್ತು. ಶಾಲೆಗೆ ಫೀಸ್ ಕಟ್ಟಬೇಕಾದ್ರೆ ಬಿಚೇಂದ್ರಿಯವರು ಏನು ಮಾಡ್ತಾಯಿದ್ರು, ಬಟ್ಟೆ ಹೊಲಿದು ಹೊಲಿಗೆ ಕೆಲಸವನ್ನು ಮಾಡಿ ಅದರಲ್ಲಿ ಬಂದಂತಹ ಹಣವನ್ನು ಅವರು ಶಾಲೆ ಫೀಸನ್ನು ಕಟ್ತಾಯಿದ್ರು. ಇಷ್ಟು ಕಠೋರ ಪರಿಶ್ರಮದಿಂದ ಬಚೇಂದ್ರಿಯವರು ಶಾಲೆನ ಕಲಿತಿದ್ದಾರೆ ನೋಡಿ. सिलाई का काम सीख लिया था और सिलाई करके पढ़ाई का खर्च जुटाने लगी थी. ಹೊಲಿಗೆ ಕೆಲಸವನ್ನು ಮಾಡಿ ಅದರಲ್ಲಿ ಬಂದಂಥ ಹಣವನ್ನು ಹಾಕಿ ಶಾಲೆ ಖರ್ಚಿಗೆ ಬಳಕೆಯನ್ನು ಮಾಡಿಕೊಳ್ತಾ ಇದ್ಲು. इस तरह उन्होंने संस्कृत में MA तथा B.Ed की तक शिक्षा प्राप्त किया था. ಅವಳು ಏನು ಮಾಡಿದ್ಲು, ಸಂಸ್ಕೃತದಲ್ಲಿ MA ಮತ್ತು B.Ed ಶಿಕ್ಷಣವನ್ನು ಪಡ್ಕೊಂಡ್ಳು. और पढ़ाई के साथ साथ बचेंद्रियವರು ವಿದ್ಯಾಭ್ಯಾಸದ ಜೊತೆಯಲ್ಲಿ और पहाड़ पर चढ़ने की अपने लक्ष्य को भी हमेशा अपने सामने रखा था. ವಿದ್ಯಾಭ್ಯಾಸ ಮಾಡುವುದರ ಜೊತೆಯಲ್ಲೇ ಇವರು ಪರ್ವತ ಏರುವ
ಕೆಲಸವನ್ನು ಕೂಡ ಮಾಡ್ತಾ ಇತ್ತು। लक्ष्य का मतलब क्या है? गुरी। लक्ष्य को भी हमेशा अपने सामने रखा। इसी दौरान बचेंद्र ने कालना पर्वत की चढ़ाई की। सन 1982 में उन्होंने गंगोत्री गलेश्वर और उसके बाद 6672 तथा रूढ़ गोरो 5819 में की चढ़ाई की, जिसमें उन्होंने आत्मविश्वास बढ़ा था। ये ಒಂದು ದೌರಾನ್ का मतलब ಆ ಸಮಯದಲ್ಲಿ ಬಚೇಂದ್ರಿಯವರು ಯಾವ ಪರ್ವತವನ್ನು ಏರಿದರು? ಕಾಲಾ ಪರ್ವತ ಕಿ ಚढ़ाई किया था। 1982ರಲ್ಲಿ उन्होंने गंगोत्री गलेश्वर 6672 मीटर और तथा रूढ़ गोरो 5819 ದೂರದಲ್ಲಿ ಇವರು ಈ ಎಲ್ಲ ಪರ್ವತವನ್ನಾಗಿ ಏರ್ತಾಳೆ। चढ़ाई की जिसमें उन्होंने क्या हुआ था? आत्मविश्वास बढ़ने लगा था। ಅವಳಲ್ಲಿ ನಾನು ಆತ್ಮವಿಶ್ವಾಸವನ್ನು ಬಂತಕ್ಕೆ ನಂಬಿಕೆ ಬಂತು, ನಾನು ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಅಂತೀವಲ್ಲ ಅದೇ ರೀತಿಯಾಗಿ ನಾನು ಕೂಡ ಪರ್ವತವನ್ನು ಏರ್ತೇನೆ ಅಂತ ಹೇಳ್ಬಿಟ್ಟು ಕಾನ್ಫಿಡೆಂಟ್ ಆಯಿತು ಬಚೇಂದ್ರಿಗೆ। अगस्त 1982 में जब दिल्ली में हिमालय पर्वतारोही का सम्मेलन हुआ था। अगस्त 1983ರಲ್ಲಿ जब ದಿಲ್ಲಿಯಲ್ಲಿ ಹಿಮಾಲಯ ಪರ್ವತಾರೋಹರಿಗೆ ಏನು ಮಾಡಿದ್ರು? ಒಂದು ಸಮ್ಮೇಳನವನ್ನು ಆಯೋಜನೆಯನ್ನು ಮಾಡಿಕೊಂಡಿದ್ರು ಅವರು। तब वे पहली बार तेंजिंग नोर्गे ಮೊದಲನೇ ಬಾರಿಗೆ ತೇಂಜಿಂಗ್ ನೋರ್ಗೆ ಎಂಬ ಪುರುಷ ಮೌಂಟ್ ಎವರೆಸ್ಟ್ ಶಿಖರವನ್ನು ತಲುಪಿದರು। ಅದೇ ರೀತಿಯಾಗಿ ತಥಾ ಜುಂಕೆ ತಾಬಿ ಎವರೆಸ್ಟ್ पर चढ़ने वाली पहली महिला से मिली थी। ಆ ಇಬ್ಬರು ವ್ಯಕ್ತಿಗಳನ್ನು ಬಿಚೇಂದ್ರಿಯವರು ಏನಂತಾಳೆ? ಭೇಟಿಯಾಗ್ತಾಳೆ। तब उन्होंने संकल्प किया था। ಅವಳು ಸಂಕಲ್ಪವನ್ನು ಮಾಡ್ಕೊತಾಳೆ। वे भी उनकी तरह ಅವರ ಹಾಗೆ ನಾನು ಕೂಡ ಪರ್ವತವನ್ನು ಏರಬೇಕು ಅನ್ನೋದನ್ನು ಅವಳು ಬಿಚೇಂದ್ರಿಯವರು ಸಂಕಲ್ಪವನ್ನು ಮಾಡ್ಕೊತಾಳೆ ಮಕ್ಕಳ। और वहाँ दिन भी आ गया था। ಆ ದಿನಗಳು ಬಂದೇ ಬಿಟ್ವು। जब 23 मई 1984 में 1984ರಲ್ಲಿ एवरेस्ट पहुंचकर भारत का झंडा फहरा दिया था। जब उन्होंने 1984ರಲ್ಲಿ ಮೌಂಟ್ ಎವರೆಸ್ಟ್ ಶಿಖರವನ್ನು ತಲುಪಿ ಅಲ್ಲಿ ನಮ್ಮ ಭಾರತದ झंडाವನ್ನು ಆರಿಸಿದಳು ಯಾರು? ಬಿಚೇಂದ್ರಿ ಪಾಲರು। और उस समय उनके साथ पर्वतारोही अंगदौराजी भी थे। ಆ ಒಂದು ಸಮಯದಲ್ಲಿ ಅಂಗದೌರಾಜಿ ಅವರು ಕೂಡ ಬಿಚೇಂದ್ರಿಯವರ ಜೊತೆಗೆ ಇದ್ದರು ನೋಡಿ। भारत की इस महिला द्वारा लिखित यह इतिवृत्तांत बहुत प्रेरणादायक तथा रोचक है। उनमें से उन्होंने इस बात को वर्णन किया था कि वे एवरेस्ट की शिखर पर कैसे पहुंचूंगी ಅಂತ ಹೇಳ್ಬಿಟ್ಟು ಬಿಚೇಂದ್ರಿಯವರು ಪರ್ವತಾರೋಹಣವನ್ನು ಏರಿ ನಮ್ಮ ಭಾರತದ ಪತಾಕೆಯನ್ನು ಹಾರಿಸಿದಳು। ಅದೇ ರೀತಿಯಾಗಿ ಅವರು ಬರೆದಿರುವಂತಹ ಯಾರು ಬಿಚೇಂದ್ರಿಯವರು ಬರೆದಿರುವಂತಹ ತಮ್ಮ ಲೇಖನದಲ್ಲಿ ಇತಿವೃತ್ತಾಂತ ಬಹುತ್ ಪ್ರೇರಣಾದಾಯಕ ಹೈ, ಅವರು ಬರೆದಿರುವಂತಹ ಲೇಖನದಲ್ಲಿ ಪ್ರೇರಣಾದಾಯಕ ಮಕ್ಕಳಿಗೂ ಕೂಡ ಏನು ಸಿಗಬೇಕು? ಇಲ್ಲಿ ಪ್ರೇರಣೆಯನ್ನು ಸಿಗಬೇಕು। तथा रोचक है। इनमें से उन्होंने इस बात का वर्णन किया था। ಬಿಚೇಂದ್ರಿಯವರು ವರ್ಣನೆ ಮಾಡಿರುವಂತಹ ಈ ಒಂದು ಲೇಖನದಲ್ಲಿ ಆಯ್ಕೆಯನ್ನು ಮಾಡಿಕೊಂಡು ಈ ಒಂದು ಪಾಠದಲ್ಲಿ ಅವರು ಪ್ರಸ್ತಾಪವನ್ನು ಮಾಡಿದ್ದಾರೆ ಮಕ್ಕಳ। कि वे एवरेस्ट की ಶಿಖರ पर कैसे पहुंची है, ಎವರೆಸ್ಟ್ ಶಿಖರವನ್ನು ಯಾವ ರೀತಿ ತಲುಪಿದಳು ಅನ್ನೋದನ್ನು ಈ ಒಂದು ಲೇಖನದಲ್ಲಿ ಬರೆದಿರುವಂತಹ ವಿಷಯವನ್ನು ಇಲ್ಲಿ ಸ್ವಲ್ಪ ದೀರ್ಘವಾಗಿಲ್ಲ, ಸ್ವಲ್ಪ ಮಟ್ಟಿಗೆ ಈ ಒಂದು ಪಾಠದಲ್ಲಿ ಇಟ್ಟಿದ್ದಾರೆ ಅವರು। और उसके बाद देखो, और कर्नल कुल्लर ने साउथ पोल
तक की चढ़ाई के लिए 3 शिखर दड़ों के 2 समूह बना दिए थे. ಅವರು ಕರ್ನಲ್ ಕುಲ್ಲರ್ ಅನ್ನೋರು ಒಬ್ಬ ಬರಹಗಾರರು. ಅವರು ಕೂಡ ಏನೋ ತರಬೇತಿಯನ್ನು ಕೊಡ್ತಾ ಇದ್ರು. ಅವರು ಯಾರು ಪರ್ವತವನ್ನು ಏರ್ತಾರೋ ಅವರಿಗೆ ಕರ್ನಲ್ ಕುಲ್ಲರ್, ಕುಮಾರ್, ಅಂಗದೌರಾಜಿ ಅವರೆಲ್ಲ ಏನು ಮಾಡ್ತಾಯಿದ್ರು, ತರಬೇತಿಯನ್ನು ನೀಡ್ತಾ ಇದ್ರು. कर्नल कुल्लर ने साउथ पोल ಅನ್ನೋದು ಒಂದು ಪಾಯಿಂಟ್, ಒಂದು ಜಾಗದ ಹೆಸರದು. साउथ पोल तक की चढ़ाई के लिए 3 शिखर दड़ों को 2 समूह बना दिया था. ಈ कर्नल कुल्लर ಅವರು ಕೂಡ ಸೈನ್ಯದಲ್ಲಿ ಇವರು ಭರ್ತಿಯಾಗಿರ್ತಾರೆ. 3 शिखर दड़ों को 2 समूह बना था. ಏನು ಮೂರು ಪರ್ವತಗಳ ಹೆಸರಾಗಿರುತ್ತೆ, ಅಲ್ಲಿ ಒಂದು 2 ಸಮೂಹಗಳನ್ನು ಅವರು ಮಾಡ್ಕೊಂಡಿರ್ತಾರೆ. ಮೇ ಸುಬಹ 4 ಬಜೆ ಊಟ ಗई थी. ಇನ್ನೇನು ಹೊರಡಬೇಕು ಅನ್ನೋ ಎಲ್ಲ ನಾವು ಸಿದ್ಧತೆಯನ್ನು ಮಾಡ್ಕೊತೀವಲ್ಲ, ಅದೇ ರೀತಿಯಾಗಿ ಬಿಚೇಂದ್ರಿಯವರು ಕೂಡ ಪರ್ವತಾರೋಹಣವನ್ನು ಏರಬೇಕು ಅನ್ನೋದನ್ನು ಎಲ್ಲ ಸಿದ್ಧತೆಯನ್ನಾಗಿ ಮಾಡ್ಕೊಂಡಿರ್ತಾರೆ. ಸಮೂಹ ಬನಾ ದಿಯೆ ಥೆ. ಮೇ ಸುಬಹ 4 ಬಜೆ ಊಟ ಗई थी. ಏನು ಮಾಡಿರ್ಲಿಕ್ಕೆ ಬಿಚೇಂದ್ರಿಯವಳು 4 ಗಂಟೆಗೆ, ಸುಬಹ ಮುಂಜಾನೆ 4 ಗಂಟೆಗೆ ಎದ್ದು ಬಿಟ್ಲಿಕ್ಕೆ. ಬರ್ಫ್ ಪಿಘಲಾಯ ಅವ್ರ ಚಾಯ್ ಬನಾ ಗಯಾ ಥಾ. ಬರ್ಫ್ ಅಲ್ಲಿ ಏನಿತ್ತು, ತುಂಬ ಮಂಜುಗಡ್ಡೆ ಇದ್ವು. ಹಾಗಾಗಿ ಆ ಮಂಜುಗಡ್ಡೆಯನ್ನು ಕರಗಿಸಿ ಏನು ಮಾಡ್ಕೊತಾಳೆ, ಚಾನ ಮಾಡ್ತಾಳೆ. ಪಿಘಲಾಯ ಅವ್ರ ಚಾ ಬನಾಯಿ. और कुछ बिस्कुट और आधी चॉकलेट का हल्का नाश्ता करने के पश्चात में लगभग 5:30 बजे अपने तंबू से निकल पड़े थे. तंबू का मतलब ಅವ್ರು ಏನು ಮಾಡಿದ್ರಲ್ಲಿ, ಒಂದು ಟೆಂಟನ್ನು, ಕುಟೀರವನ್ನು ಹಾಕ್ಕೊಂಡಿದ್ರು. ಆ ಕುಟೀರದಲ್ಲಿ ಮಂಜುಗಡ್ಡೆಯನ್ನು ಕರಗಿಸಿ ಚಾನ ಮಾಡಿ ಬಿಸ್ಕೆಟ್ ಮತ್ತು ಚಾಕ್ಲೇಟ್ ಸ್ವಲ್ಪ ಮಟ್ಟಿಗೆ ಇವರು ನಾಷ್ಟವನ್ನು ಮಾಡಿಕೊಂಡು ರೆಡಿ ಆಗ್ತಾರೆ. नाश्ता करने के पश्चात में लगभग 5:30 बजे 5:30 ಗಂಟೆಗೆ ಇವಳು ಟೆಂಟನ್ನು ಬಿಟ್ಟು ಹೊರಗೆ ಬರ್ತಾಳೆ. उसके साथ अंगदौराजी ने मुझसे पूछा गया था. अंगदौराजी ಅವರು ಕೂಡ ಪ್ರಶಿಕ್ಷಣವನ್ನು ಕೊಡೋರು. अंगदौराजी ने मुझसे पूछा गया है कि उनके साथ चलना चाहूँगी. ನಾನು ಕೂಡ ನಿಮ್ಮ ಜೊತೆಗೆ ಬರ್ತೇನೆ. मुझे उस पर विश्वास था कि ನನಗೆ ವಿಶ್ವಾಸ ಇದೆ, ಆತ್ಮವಿಶ್ವಾಸ ಇದೆ, ಸೆಲ್ಫ್ ಕಾನ್ಫಿಡೆನ್ಸ್ ಇದೆ, ನಾನು ಪರ್ವತವನ್ನು ಏರ್ತೀನಿ ಅನ್ನೋದನ್ನು ಬಿಚೇಂದ್ರಿಯವಳು ನಿಶ್ಚಯವನ್ನು ಮಾಡಿಕೊಂಡಿರ್ತಾಳೆ. साथ ही साथ मैं उन्हें आरोहण क्षमता और कर्मठता के बारे में भी आश्वस्तता थी. ಮಾಡುವಂತಹ ಕೆಲಸದಲ್ಲಿ ಏನಿರಬೇಕು, ನಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಮತ್ತು ನಂಬಿಕೆ ಇರಬೇಕು. ಅವ್ರು ಅಪ್ನಿ ಆರೋಹಣ ಕ್ಷಮತಾ, ಆರೋಹಣ ಕಾ ಮತ್ಲಬ್ ಪರ್ವತವನ್ನು ಏರುವಂತಹ ಕೆಲಸ ನಾನು ಮಾಡ್ತೀನಿ. ಅವ್ರ ಕರ್ಮಠ ಕಾ ಮತ್ಲಬ್ ಶಕ್ತಿ, ನನಗೆ ಆ ಶಕ್ತಿ ದೇವ್ರು ಕೊಟ್ಟಿದ್ದಾನೆ, ಅದನ್ನು ಏನು ಮಾಡ್ತೀನಿ, ನಾನು ಪರ್ವತವನ್ನು ಏರಿ ತೋರಿಸ್ತೀನಿ ಅನ್ನೋದನ್ನು ಸೆಲ್ಫ್ ಕಾನ್ಫಿಡೆನ್ಸನ್ನು ಬಚೇಂದ್ರಿಯವಳು ಇಟ್ಕೊಂಡಿರ್ತಾಳೆ, भरवसे. और सुबह 6:20 पर जब उन्होंने अंगदौराजी और मैं साउथ पोल से बाहर निकले तो दिन ऊपर चढ़ा आया था. हल्की हल्की हवा चल रही थी. ದಿನ ಬೆಳಗಾದರೆ ಇವರು ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ರು. 6:20ಕ್ಕೆ ಅಂಗದೌರಾಜಿ ಬಿಚೇಂದ್ರಿಯವರು ಮತ್ತು ಸೌತ್ ಪೋಲ್ ಅನ್ನೋ ಪಾಯಿಂಟ್ ಹತ್ರ ಇವರು ಬರ್ತಾರೆ. ಅವರು ದಿನ ಪರ ಚढ़ ಹಲ್ಕಿ ತಂಪಾದ ಗಾಳಿನೂ ಕೂಡ ಅಲ್ಲಿ ಬೀಸ್ತಾ ಇತ್ತು. अंगदौराजी ने निश्चित गति से और हल्की हवा आ रही थी और ठंडा बहुत अधिक था. ಅಲ್ಲಿ ತಂಪು ಕೂಡ ಇತ್ತು ತುಂಬ. उनमें बगैर रस्सी के ही चढ़ाई की थी. अंगदौराजी के एक निश्चित गति से ऊपर चढ़ने गया था. ಹಗ್ಗ ಮೊದಲನೇಗೆ ಏನು ಮಾಡ್ತಾರೆ, ಅವರು ಹಗ್ಗದ ಸಹಾಯ ಇಲ್ಲದಂಗೆ ಪರ್ವತವನ್ನು ಏರ್ತಾರೆ. ಆಮೇಲೆ ರಸ್ಸಿ ಕಾ ಮತ್ಲಬ್ ಹಗ್ಗವನ್ನು ಇಟ್ಕೊಂಡು ಅವರು ಪರ್ವತವನ್ನು ಏರ್ತಾ ಇದ್ದಾರೆ. अंगदौराजी एक निश्चित गति से चढ़ने गए हैं. मुझ में उनके साथ चलने में
कोई कठिनाई नहीं था. ಅಂಗದವರಾಜಿಯವರ ಜೊತೆಯಲ್ಲಿ ಇವಳು ಕೂಡ ಬಚೇಂದ್ರಿ ಹೋಗ್ತಾ ಇದ್ದಾಳೆ ಮಕ್ಕಳ. ಧನ್ಯವಾದ.